ಬೆಳಗಿನ ಶುಭೋದಯ ಎಲ್ಲ ಪತ್ರಿಕಾ ಮಿತ್ರರಿಗೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು, ರಾಜ್ಯಾದ್ಯಂತ ಇದೊಂದು ಹಾವಳಿ ಎಬ್ಬಿಸಿದೆ. ಏನು, ಪ್ಯಾಲೆಸ್ತೀನ್ ಪರವಾಗಿ ಒಂದು ಧ್ವಜವನ್ನು ಪ್ರದರ್ಶಿಸೋದಕ್ಕಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಆ ಒಂದು ನೆಪವನ್ನು ಒಡ್ಡಿ ಇಲ್ಲಿ ಯಾವ ಥರನಾಗಿ ಅಲ್ಲಿಯ ಸೀರತ್ ಕಮಿಟಿಯ ಸದಸ್ಯರನ್ನು ಏನು ಬಂಧಿಸುವಂಥ ಒಂದು ಹುನ್ನಾರವನ್ನು ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅವರಿಗೆ ಕೆಲವಷ್ಟು ನಿದರ್ಶನಗಳನ್ನು ಮತ್ತು ಮಾಹಿತಿಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯತೀನಿ. ಈ ಒಂದು ಪ್ಯಾಲೆಸ್ತೀನ್ ಪರವಾದಂತಹ ಹೇಳಿಕೆಯನ್ನು ಖಂಡಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ನಾನು ಮುಂದು ನೀನು ಮುಂದು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಜವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಏನು ಹೇಳ್ತಾ ಇದೆ? ಇಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಶೋಷಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವುದು, ಅವರ ಪರವಾಗಿ ನಿಲ್ಲುವುದು ಅಪರಾಧನಾ ಅಂತೇಳಿ ನಾನು SDPI ಪಕ್ಷದಿಂದ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ದೇಶವು ಸದಾ ಮಾನವ ಹಕ್ಕುಗಳ ಪರ ಧ್ವನಿ ಎತ್ತುವ ಇತಿಹಾಸ ಮತ್ತು ಸಂಪ್ರದಾಯ ಹೊಂದಿದೆ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಜಗತ್ತಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಅವರ ವಿರುದ್ಧ ಮರ್ದಿತರ ಪರ ಬೆಂಬಲವಾಗಿ ನಿಲ್ಲಲು ಸಂವಿಧಾನದ 19ನೇ ವಿಧಿ ಅನುಮೋದಿಸುತ್ತದೆ. ಈ ಸಂವಿಧಾನದ 19ನೇ ವಿಧಿಯನ್ನು ಅನುಮೋದಿಸುವುದನ್ನೇ ಇಲ್ಲಿಯ ಕೆಲವೊಂದು ಶಾಸಕರುಗಳು ಯಾರೆಲ್ಲ ಇಂತಹ ತಪ್ಪನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂತಂದರೆ, ಇಲ್ಲಿ ಸಂವಿಧಾನಕ ಹುದ್ದೆಯಲ್ಲಿರುವಂತಹ ಶಾಸಕರುಗಳಿಗೆ ಮತ್ತು ಸಚಿವರುಗಳಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನೀವು ಸಂವಿಧಾನದ ಪುಸ್ತಕವನ್ನು SDPI ಪಕ್ಷದಿಂದ ನಿಮಗೆ ಪಾರ್ಸಲ್ ಆಗಿ ಕಳಿಸ್ಕೊಡ್ತೀವಿ, ನೀವು ಆ ಸಂವಿಧಾನ ಪುಸ್ತಕವನ್ನು ಓದ್ಕೊಳ್ರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ಸ್ವಾಮಿ, ನಮ್ಮ ಒಂದು ಸಂವಿಧಾನದ 19ನೇ ವಿಧಿಯಲ್ಲಿ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ನಾವು ಧ್ವನಿ ಎತ್ತಲು ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ಹಾಗಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಮೀಲಾದ್ ಸಂದರ್ಭದಲ್ಲಿ ಏನು ಒಂದು ಧ್ವಜವನ್ನು ಪ್ರದರ್ಶಿಸಿದ್ದಾರೆ ಅಂತೇಳಿ ನೀವು ಅರೆಸ್ಟ್ ಮಾಡುವಂತಹ ಒಂದು ಹುನ್ನಾರವನ್ನು ನಡೆಸಿದ್ದೀರಿ. ನಾನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಇಂತಹ ಘಟನೆಗಳು ಎಲ್ಲಿ ನಡೆದಿದ್ದಾವೆ ಅಲ್ಲಿ ನೀವೆಲ್ಲ ಅರೆಸ್ಟ್ ಮಾಡಲು ನೀವು ಸೂಚನೆ ಕೊಡ್ತೀರಿ ಅಂತಂದರೆ ಯಾರ ಪರವಾಗಿ ನೀವಿದ್ದೀರಿ? ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮರ್ದಿತರ ಬೆಂಬಲವಾಗಿ ನಿಲ್ತೀನಿ ಅಂತೇಳಿ ಅಲ್ಲಿ ಕೇಂದ್ರದ ಏನು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮಾನ್ಯ ಏನು ಕಾಂಗ್ರೆಸ್ ಪಕ್ಷದ AICCಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿನ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಾದ್ಯಂತ ಎಲ್ಲ ಏನು ಪ್ಯಾಲೆಸ್ತೀನ್ ಪರವಾಗಿ ಇರುವಂತಹ ಒಂದು ಯುವಕರ ಗುಂಪಿಗೆ ಒಂದು ಭಯ ಹುಟ್ಟುವಂಥ ವಾತಾವರಣ ಮಾಡಿದೆಯಲ್ಲ, ನೀವು ಯಾರ ಪರವಾಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಸಂವಿಧಾನದ ಪರವಾಗಿದ್ದೀರಾ ಅಥವಾ ಸಂವಿಧಾನದ ವಿರೋಧವಾಗಿದ್ದೀರಾ ಅಂತೇಳಿ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು. ಅದೇ ಥರನಾಗಿ ಗಾಜಾದಲ್ಲಿ ನಡೀತಾ ಇರುವಂಥ ದೌರ್ಜನ್ಯ, ದಬ್ಬಾಳಿಕೆ, ಮಾರಣ ಹೋಮ, ಜನಾಂಗೀಯ ದ್ವೇಷದ ವಿರುದ್ಧ ಮಾತನಾಡುವುದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಡೆಯಾಗಿತ್ತು ಕೂಡ. ಅದನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಅದನ್ನು ಗಮನಿಸಬೇಕು. ಇದಿಷ್ಟಲ್ಲದೆ ಪ್ರಸ್ತುತ ಏನು ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಪ್ರಸ್ತುತ ಏನು ನರೇಂದ್ರ ಮೋದಿಯವರವರೆಗೂ ಕೂಡ ಅವರ ಅಧಿಕಾರಾವಧಿಯಲ್ಲಿ ಪ್ರತಿಯೊಬ್ಬರ ಅಧಿಕಾರಾವಧಿಯಲ್ಲಿ ಭಾರತದ ರಾಜತಾಂತ್ರಿಕ ನೀತಿಯನ್ನು ಪ್ಯಾಲೆಸ್ತೀನ್ ನಾಗರಿಕರ ಹಕ್ಕುಗಳ ಬಗ್ಗೆ ಪ್ರತಿಧ್ವನಿಸಿದ್ದಕ್ಕೆ ಇತಿಹಾಸವೂ ಕೂಡ ಇದೆ. ಅದನ್ನು ತಾವು ಕೂಡ ಗಮನಿಸಬಹುದು. ಇಷ್ಟೆಲ್ಲ ಇರಬೇಕಾದ್ರೆ ಮಾನವ ಹಕ್ಕುಗಳು, ಇನ್ನೊಂದು ವಿಷಯ ಕೂಡ ತಮಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನವ ಹಕ್ಕುಗಳ ಹೋರಾಟಗಾರ ಜಗತ್ ಪ್ರಸಿದ್ಧ ನೆಲ್ಸನ್ ಮಂಡೇಲಾ ಅವರು ಕೂಡ ಹೇಳ್ತಾ ಇದ್ದಾರೆ, ಪ್ಯಾಲೆಸ್ತೀನಿನ ಜನರಿಗೆ ಸ್ವಾತಂತ್ರ್ಯ ಸಿಗದೇ ಇದ್ದರೆ ನಮ್ಮೆಲ್ಲರ ಸ್ವಾತಂತ್ರ್ಯವೂ ಕೂಡ ಅಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಒಂದು ಮಾತನ್ನು ಕೂಡ ತಾವು ಗಮನಿಸಿದೆ, ಬೇಕಾಬಿಟ್ಟಿಯಾಗಿ ಹೇಳಿಕೆ ಮಾಡಿ ಬೇಕಾಬಿಟ್ಟಿಯಾಗಿ ಯುವಕರಲ್ಲಿ ಒಂದು ಭಯ ಹುಟ್ಟಿಸುವಂಥ ವಾತಾವರಣವನ್ನು ಇಲ್ಲಿನ ಕಾನೂನು ವ್ಯವಸ್ಥೆ ಮಾಡ್ತಾ ಇದೆ, ಇಲ್ಲಿನ ಏನು ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಮಾನ್ಯ ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿದೆಯೋ ಅಥವಾ ವಿರೋಧವಾಗಿದೆಯೋ ಅನ್ನೋದನ್ನು ನಮಗೆ ಸ್ಪಷ್ಟವನ್ನು ಪಡಿಸಬೇಕು. ಯಾಕಂತಂದರೆ ಇಂತಹ ಒಂದು ಹೇಳಿಕೆಗಳು, ಇಂತಹ ಒಂದು ದೌರ್ಜನ್ಯಗಳು ನಾವು ಸಹಿಸೋದಿಲ್ಲ. ಹಾಗಂತ ನಾವು ಯಾವುದೇ ದೇಶ ವಿರೋಧಿ ಕೆಲಸವನ್ನು ಕೂಡ ಮಾಡುವುದಿಲ್ಲ. ನಾವು ಯಾವ ದೇಶದ ಅನ್ನವನ್ನು ಉಣ್ಣುತ್ತೇವೆ, ಯಾವ ದೇಶದ ಮಣ್ಣಲ್ಲಿ ನಾವಿದ್ದೇವೆ, ಆ ದೇಶವನ್ನು ನಮ್ಮ ತಾಯಿಗಿಂತಲೂ ಹೆಚ್ಚು ಪ್ರೀತಿಸುವಂತಹ ಜನರು ಈ ದೇಶದ ಜನರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಬಾಗಲಕೋಟೆಯ ಏನು ಶಾಸಕರಾದಂಥ HY ಮೇಟಿ ಅವರು ಕೂಡ ಉತ್ತರಿಸಬೇಕು.
ಕೇವಲ ಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನು ಮತಗಳಿಸುವುದಕ್ಕೆ ನೀವು ಬರ್ತಾ ಇದ್ದೀರಿ. ನಾನು ಮೊನ್ನೆ ಹುನಗುಂದದಲ್ಲಿ ಕೂಡ ಇದೇ ವಿಷಯವನ್ನು ಹೇಳಿದ್ದೇನೆ. ಯಾಕಂತಂದ್ರೆ ಅಲ್ಪಸಂಖ್ಯಾತರ ಮತಗಳಿಸಲಿಕ್ಕೆ ನೀವು ಸಾಕಷ್ಟು ರೀತಿಯಲ್ಲಿ ಒಂದು ಏನು ಅವರ ವೇಷಭೂಷಣವನ್ನು ತೊಟ್ಕೊಂಡು ಬರ್ತೀರಿ. ಇವತ್ತು ನಮ್ಮ ಒಂದು ಮರ್ದಿತರ ಪರವಾಗಿ, ನಾನು ಕೇವಲ ಫಲಸ್ತೀನ್ ಪರವಾಗಿ ಅಲ್ಲ, ಜಗತ್ತಿನ ಯಾವುದೇ ದೇಶದಲ್ಲಿ ಮರ್ದಿತರ ಪರವಾಗಿ ನಿಲ್ಲುವುದಕ್ಕೆ ಮಾನವ ಹಕ್ಕುಗಳ ಸಂರಕ್ಷಣೆಯಿಂದ ನಮಗೆ ಸಂವಿಧಾನದ 19ನೇ ವಿಧಿಯಲ್ಲಿ ಅವಕಾಶ ಇದ್ದರೆ ಕೂಡ ನೀವು ಅರೆಸ್ಟ್ ಮಾಡುವಂತ ಹುನ್ನಾರ ನಡೆಸಿದ್ದೀರಿ ಅಂತಂದ್ರೆ ನೀವು ಕೂಡ ಯಾವುದೇ RSS ಮತ್ತು BJPಗೆ ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನೀವು RSS ಪ್ರೇರಿತರ ಏನು ಈ ಪೊಲೀಸ್ ಇಲಾಖೆ ಇದೆ, RSS ಒಂದು ದಬ್ಬಾಳಿಕೆ ಒಳಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು ಆ ಎಲ್ಲ ದೇಶಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ. ನಾವು ಫಲಸ್ತೀನ್ ಪರವಾಗಿದ್ದೇವೆ, ನಾವು ಯಾವಾಗಲೂ ಕೂಡ ಮರ್ದಿತರ ಪರವಾಗಿದ್ದೇವೆ, ನಾವು ಮಾನವ ಹಕ್ಕುಗಳ ಹೋರಾಟದ ಪರವಾಗಿದ್ದೇವೆ. ಇವತ್ತು ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ. ನೀವು ಕಾಂಗ್ರೆಸ್ನವರಿಗೆ ಮತ್ತೊಮ್ಮೆ ನಾನು ಹೇಳಿಕೆ ಬಯಸ್ತೀನಿ, ಕಾಂಗ್ರೆಸ್ನವರು ಸಂವಿಧಾನ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದಾರೆ ಅಂತೇಳಿ ನೀವು ಉತ್ತರವನ್ನು ಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಧನ್ಯವಾದ. ನೋಡಿ, ಮುಧೋಳದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಂತಹ ವ್ಯಕ್ತಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಯತ್ನಾಳ್. ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅವನು ಬೆಳೆದು ಬಂದಂತಹ ಸಂಸ್ಕೃತಿ ಅಂತದಂತೆ ನಾವು ಬಯಸ್ತೀವಿ. ಯಾಕಂತಂದ್ರೆ ಯಾರು ಇವತ್ತೊಂದು ತಾವು ನೋಡಿರಬಹುದು, ಯಾರ ಮನಸ್ಸಿನಲ್ಲಿ ಕೆಟ್ಟದಾದಂಥ ಆಲೋಚನೆ ಇರ್ತದೆ, ಯಾರ ಒಂದು ಏನು ಕುಟುಂಬದಲ್ಲಿ ಕೆಟ್ಟದಾಗಿ ಬೆಳೆಸಿರುತ್ತಾರೆ ಅಂಥವ್ರು ಮಾತ್ರ ಕೆಟ್ಟ ಮಾತನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಅವರ ನಾಲಿಗೆಯಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಮಾತನ್ನು ನಾವು ನಿರೀಕ್ಷಿಸಲಿಕ್ಕಿಲ್ಲ. ತಾವು ಗಮನಿಸಬಹುದು. ಯಾಕಂತಂದ್ರೆ ಇಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಅವರು ತಿಳ್ಕೊಂಡಿದ್ದಾರೆ, ಇಲ್ಲಿ ಪ್ರಖ್ಯಾತ ಮತ್ತು ಕುಖ್ಯಾತ ಅಂತೇಳಿ ಒಂದು ಪ್ರಸಿದ್ಧಿಯನ್ನು ಪಡೆಯುವಂಥ ವ್ಯಕ್ತಿಗಳಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಪ್ರಖ್ಯಾತಿಯನ್ನು ಹೊಂದಬೇಕಾದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವನು ಪ್ರಖ್ಯಾತಿಯನ್ನು ಅಂತಾನೆ ರಾಷ್ಟ್ರದಾದ್ಯಂತ ಅವನ ಹೆಸರನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ಗಮನಿಸಬಹುದು, ಈ ದೇಶದ ಮಹಾನರಾದಂತಹ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ದೇಶದ ಮಾಜಿ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು, ಇವರೆಲ್ಲರೂ ಪ್ರಖ್ಯಾತ ವ್ಯಕ್ತಿಗಳು. ಏನು ಮತ್ತು ಕುಖ್ಯಾತ ವ್ಯಕ್ತಿಗಳು ಯಾರಂತಂತಂದ್ರೆ ನಿಮ್ಗೆ ಗಮನಿಸಬಹುದು, ಕರ್ನಾಟಕದಲ್ಲಿ ಕುಖ್ಯಾತ ಒಬ್ಬ ಏನು ಕಾಡುಗಳ ಇದ್ನಲ್ಲ, ಅವನ ಹೆಸರೇನು ಹೇಳ್ರಿ, ವೀರಪ್ಪನ್. ಈ ವೀರಪ್ಪನ ಲಿಸ್ಟಿಗೆ ಸೇರುವಂತ ವ್ಯಕ್ತಿ ಈ ಒಬ್ಬ ಯಾರು ಅಂತಂದ್ರೆ ಯತ್ನಾಳ್ ಆಗಿರ್ತಾನೆ. ಇವನು ಸಂವಿಧಾನದ ಹುದ್ದೆ, ಅವನ ಮನಸ್ಥಿತಿ ಅದಾಗಿದೆ. ನಾನು ಒಂದೇ ದಿವಸದಲ್ಲಿ ಪಾಪ್ಯುಲಾರಿಟಿ ಆಗ್ಬೇಕಂತಂದ್ರೆ ಒಬ್ಬ ಒಳ್ಳೆಯ ಕೆಲಸ ಅನ್ಕೂರು ಅವನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಅವನು ಬೇರೆ ಬೇರೆ ಧರ್ಮದ ನಡೆಯಲ್ಲಿ ಒಂದು ಜಗಳ ಹಚ್ಚುವಂತ ಕೆಲಸ, ಅವನ ಮನಸ್ಥಿತಿ, ಅವನ ಸಂಸ್ಕೃತಿ, ಅವರು ತಂದೆ ತಾಯಿಗಳು ಕೂಡ ಬೆಳೆಸಿದಂಥ ಸಂಸ್ಕೃತಿ ಅದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಅವನು ಅಂತಹ ಮಾತುಗಳನ್ನು ಉಪಯೋಗಿಸಿದ್ದಾನೆ. ನಾವು ಯಾವತ್ತೂ ಕೂಡ ಕೆಟ್ಟದಾದಂಥ ಪದಗಳನ್ನು ಉಪಯೋಗಿಸಲಿಕ್ಕೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಅದು ಕಲಿಸಿಲ್ಲ. ಅಂತಹ ಪದಗಳನ್ನು ಕೂಡ ನಾವು ಉಪಯೋಗಿಸಲಿಲ್ಲ. ಅವರ ಸಂಸ್ಕೃತಿ ಅವನು ಪ್ರಖ್ಯಾತಿಯ ಹೊಂದಲು ಹೋಗ್ತಾ ಇಲ್ಲ, ಬದಲಾಗಿ ಕುಖ್ಯಾತಿ ಹೊಂದಲು ಹೋಗ್ತಾ ಇದ್ದಾನೆ. ಅವನಿಗೆ ಈ ದೇಶದ ಜನರೇ, ಈ ರಾಜ್ಯದ ಜನರೇ ದಂಗೆ ಎದ್ದು ಅವರ ಮನೆಗೆ ಕಲ್ಲು ಹೊಡೆಯುವಂತಹ ಒಂದು ವ್ಯವಸ್ಥೆ ರೂಪುಗೊಳ್ಳುತ್ತದೆ. ಅದಕ್ಕೂ ತಾವೇ ಕಾಯ್ದು ನೋಡ್ಬೇಕಂತೇಳಿ ತಮ್ಮಲ್ಲಿ ಹೇಳ್ತೀನಿ. ರಂಜಾನ್ ಕಡಿವಾಲ್, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸದಸ್ಯ. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.